ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ, ಆದರೆ ಒಳಗೆ ಸಾಕಷ್ಟೊಂದು ಬಿರುಕಿದೆ ಬಿಜೆಪಿಲಿ ಅನ್ನುವಂಥದ್ದು ಮಾತಿದೆ ಸರ್. ಮೇಲ್ನೋಟಕ್ಕೆ ಸರಿ ಐತತ್ ನಿಮಗೆ ಹೆಂಗೆ ಅನ್ನಿಸ್ತು? ನೀವು ಹೆಂಗೆ ಅಂದಾಜು ಕಟ್ಟದ್ರಿ? ಅದು ಏನಿದ್ರು ಮೇಲ್ನೋಟಕ್ಕೂ ಸರಿ ಇದೆ, ಒಳನೋಟಕ್ಕೂ ಸರಿ ಇದೆ. ನಮ್ಮ ಅಭಿಪ್ರಾಯ ಹೇಳುವಾಗ ಹೇಳಿವಿ. ಮುಂದೆ ಪಕ್ಷ ಏನು ನಿರ್ಣಯ ತಗೋತದೆ ಅದಕ್ಕೆ ನಾವು ಬಾಧ್ಯ ಇರ್ತೀವಿ ಅಷ್ಟೇ. ಬಿಜೆಪಿಯಿಂದ ಸಾಕಷ್ಟು ನೀವು ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಆಗಿರ್ಬೋದು, GM ಸಿದ್ದೇಶ್ವರ ಎಲ್ಲರೂ ಕೂಡ ಬೆಳಗಾವಿಯಲ್ಲಿ ಆಗಿರ್ಬೋದು ಮತ್ತು ಬೆಂಗಳೂರಲ್ಲೂ ಸಭೆ ಮಾಡಿದಿರಿ ಸರ್. ಅಂದರೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನ್ನುವಂಥ ಸರ್. ನೋಡಿರಿ, ಅವೆಲ್ಲ ಸಭೆ ಆದಮ್ಯಾಗ ಒಂದು ಸಂಘದ ಪರಿವಾರದ ಒಂದು ಸಭೆ ಆಗಿದೆ. ಪಕ್ಷದ ಸುಮಾರು ಒಂದು 40 ಜನ ಪ್ರಮುಖರನ್ನು ಕರೆದಿದ್ದರು. ಒಂದಿಬ್ಬರು ಅವರ ಆರೋಗ್ಯ ಮತ್ತು ಇದರಿಂದ ಅಬ್ಸೆಂಟ್ ಇದ್ದರು. 38 ಜನರು ಎಲ್ಲ ಅಭಿಪ್ರಾಯ ತೊಗೊಂಡಾರೆ. ತೊಗೊಂಡು ನಮ್ಮ ಪಕ್ಷದ ವರಿಷ್ಠ ಮಂಡಳಿ ತಿಳಿಸ್ತೀನಿ ಅಂತ ಹೇಳ್ಯಾರೆ. ಅವರು ಅಲ್ಲಿ ವಿದೇಶಕ್ಕೆ ಅವ್ರು ಹೋಗಿದ್ದರಿಂದ ಇನ್ನೂ ಅಮೇರಿಕಾದಿಂದ ಬಂದ ಮೇಲೆ ಅವ್ರು ಚರ್ಚೆ ಮಾಡ್ತಾರೆ. ಅಲ್ಲಿವರೆಗೆ ನಮ್ಮದು ಯಾವುದೇ ರೀತಿ ಭಿನ್ನಮತಿ ತನ್ನಂಥ ಶಬ್ದನೇ ಇಲ್ಲ. ನಿಷ್ಠಾವಂತ BJP ನಾವೇ. ಪಕ್ಷದ ಪರವಾಗಿ ನಾವು ಎಲೆಕ್ಷನ್ ಮಾಡಿ ಅಂದ್ರೆ ನಾವೇ ನಿಷ್ಠಾವಂತರು. ಪಕ್ಷಕ್ಕೆ ನನ್ನ ತಾಯಿ ಅಂತ ಹೇಳಿ ದ್ರೋಹ ಮಾಡಿದವರು ಅವ್ರ ಭಿನ್ನಮತಿ. ಆ ಟೀಮ್ ಬೇರೆ ಇದೆ. ದಾವಣಗೆರೆಯಲ್ಲಿ ಏನು ಮಾಡಿದ್ರು, ಬೀದರ್ನಲ್ಲಿ ಏನು ಮಾಡಿದ್ರು, ತುಮಕೂರಿನಲ್ಲಿ ಏನು ಮಾಡಿದ್ರು, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಯನ್ನು ಸೋಲಿಸ್ಲಿಕ್ಕೆ ಏನು ಮಾಡಿದ್ರು, ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೋಡಿ ಏನು ಒಪ್ಪಂದ ಮಾಡ್ಕೊಂಡಿದ್ರು, ಎಲ್ಲನೂ ಇದೆ. ಅದು ಅವ್ರ ಭಿನ್ನಮತಿಯವರು, ಅವ್ರ ಪಕ್ಷದ್ರೋಹಿಗಳು. ನಾವು 100ಕ್ಕೆ 100 BJP ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೋರಾಟ ಮಾಡೋದವ್ರು ನಾವು. ಹೀಗಾಗಿ ನಾವು ನಿಷ್ಠಾವಂತರಾಗ್ತೀವಿ. ಈ ಕಳ್ಳತನ ಮಾಡಿ ರಾತ್ರಿ G ಮಲ್ಲಿಕಾರ್ಜುನ ಮನೆಗೆ ಹೋಗಿ ಯಾವ ಮಲ್ಲಿಕಾರ್ಜುನ ಶಾಮನೂರು ಮಲ್ಲಿಕಾರ್ಜುನ ಅಂಥವ್ರು ಅವರೆಲ್ಲ ಕಳ್ಳರು. ಅವರು ನಾವಲ್ಲ.